ನಮಸ್ಕಾರ. ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುದೀಪ್. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಕಳ್ಳತನದ ಆರೋಪದ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಹೌದು, ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರು ಸಮರ್ಪಿಸಿದ ಕೋಟ್ಯಂತರ ಕಾಣಿಕೆ ಹಣದ ಕಳ್ಳತನ ಪ್ರಕರಣದ ತನಿಖೆಯಲ್ಲಿ ದಿನಕ್ಕೊಂದು ಸ್ಫೋಟಕ ಸತ್ಯಗಳು ಹೊರಬರ್ತಾ ಇವೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸ್ತಾ ಇದ್ದಾರೆ. ಆರೋಪಿಗಳಿಗೆ ಸೇರಿದ ಎಲ್ಲ ಸ್ಥಳದಲ್ಲಿ ತಲಾಶ್ ಮಾಡ್ತಾ ಇದ್ದು ಹಣ, ಚಿನ್ನಾಭರಣ ಲೂಟಿ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಅಯೋಧ್ಯೆ ಹಗರಣ ಸದ್ದು ಮಾಡಿದೆ. ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ. ರಜಾ ಅವಧಿ ಬಳಿಕ ತನಿಖೆ ಅಂತ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ನೀಡಿದೆ. ಇನ್ನು ದೇಣಿಗೆ ಕಳ್ಳತನದ ಆರೋಪದ ಪ್ರಕರಣದಲ್ಲಿ 8 ಮಂದಿಯನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಆ 8 ಜನ ಆರೋಪಿಗಳ ಪರವಾಗಿ ತಮ್ಮ ಸಂಘದ ಯಾವುದೇ ಸದಸ್ಯರು ವಕಾಲತ್ತು ವಹಿಸುವುದಿಲ್ಲ ಎಂದು ಅಯೋಧ್ಯೆಯ ಫೈಜಾಬಾದ್ ಬಾರ್ ಅಸೋಸಿಯೇಷನ್ ನಿರ್ಣಯವನ್ನು ಕೈಗೊಂಡಿದೆ. ಅಷ್ಟೇ ಅಲ್ಲದೆ ಈ ನಿರ್ಣಯವನ್ನು ಉಲ್ಲಂಘಿಸಿ ಆರೋಪಿಗಳ ಪರ ವಾದವನ್ನು ಮಾಡಲು ನ್ಯಾಯಾಲಯಕ್ಕೆ ಹಾಜರಾಗುವ ವಕೀಲರಿಗೆ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುವುದು ಅಂತ ಹೇಳಿದೆ. ಇನ್ನು ಈ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಕೂಡ ನಮ್ಮ ನ್ಯೂಸ್18 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಮಂದಿರದ ದೇಣಿಗೆಯ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಇಂದು ನಡೆದ ಬಾರ್ ಅಸೋಸಿಯೇಷನ್ನ ಸಾಮಾನ್ಯ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ರಾಮ ಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಯನ್ನು ಕಳ್ಳತನ ಮಾಡಿರುವುದರ ವಿರುದ್ಧ ಅಸೋಸಿಯೇಷನ್ ಸದಸ್ಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಹಲವು ವಕೀಲರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ನಿರ್ವಹಣೆಯೊಂದಿಗೆ ಗುರುತಿಸಿಕೊಂಡಿರುವ ಇನ್ನು ಕೆಲವರು ಎಫ್ಐಆರ್ನಲ್ಲಿ ಆರೋಪಿಗಳೆಂದು ಗುರುತಿಸಲಾಗಿರುವ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರು ಅಯೋಧ್ಯೆಯನ್ನು ತೊರೆಯಬೇಕೆಂದು ಒತ್ತಾಯವನ್ನು ಮಾಡಿದ್ದಾರೆ. ಈ ಮೂವರು ಮುಂದಿನ 3 ದಿನಗಳ ಒಳಗೆ ನಗರವನ್ನು ತೊರೆಯದಿದ್ದರೆ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಮತ್ತು ನಗರಕ್ಕೆ ಬರುವ ಪ್ರವೇಶವನ್ನು ನಿರ್ಬಂಧಿಸುವ ಮೂಲಕ ಬೃಹತ್ ಚಳವಳಿಯನ್ನು ಪ್ರಾರಂಭಿಸುವುದಾಗಿ ವಕೀಲರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಬಾರ್ ಅಸೋಸಿಯೇಷನ್ನ ಈ ನಿರ್ಧಾರವನ್ನು ವಿವರಿಸಿದ ಸಂಘದ ಕಾರ್ಯದರ್ಶಿ ಶೈಲೇಂದ್ರ ಜೈಸ್ವಾಲ್, ರಾಮ ಮಂದಿರದ ಕಾಣಿಕೆಯ ಕಳ್ಳತನದಿಂದ ನಮ್ಮೆಲ್ಲರ ಭಾವನೆಗಳಿಗೆ ತೀವ್ರ ಧಕ್ಕೆಯಾಗಿದೆ. ಹೀಗಾಗಿ ಬಂಧಿತ ಆರೋಪಿಗಳ ಪರವಾಗಿ ವಾದ ಮಾಡದಿರಲು ಫೈಜಾಬಾದ್ನ ವಕೀಲರು ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಸೋಸಿಯೇಷನ್ನ ಅಂಗೀಕರಿಸಿದ ನಿರ್ಣಯದ ಪ್ರಕಾರ ಈ ನಿರ್ಧಾರದ ಹೊರತಾಗಿಯೂ ಯಾರಾದರೂ ವಕೀಲರು ಆರೋಪಿಗಳ ಪರವಾಗಿ ಕೋರ್ಟ್ಗೆ ಹಾಜರಾದರೆ ಅವರು 5 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ಬಹುತೇಕ ಭಾರತೀಯರು ಸೆಂಟಿಮೆಂಟ್ ಆಗಿ ತೆಗೆದುಕೊಂಡಿದ್ದೇ ಹೆಚ್ಚು. ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡುವ ಕಾರ್ಯ ಆರಂಭವಾದಾಗ ಬಡವ ಬಲ್ಲಿದ ಎನ್ನದೇ 10 ರೂಪಾಯಿಯಿಂದ ಹಿಡಿದು ಕೋಟ್ಯಂತರ ರೂಪಾಯಿಯವರೆಗೆ ದೇಣಿಗೆ ಹರಿದು ಬಂತು. ಕೆಲವರು ಚಿನ್ನವನ್ನು ನೀಡಿದರು, ಇನ್ನಷ್ಟು ಜನ ಬೆಳ್ಳಿಯ ಇಟ್ಟಿಗೆಯನ್ನು ನೀಡಿದರು. ಆದರೆ ಭಾರತೀಯರು ತಮ್ಮ ಕನಸಿನ ಮಂದಿರ ನಿರ್ಮಾಣಕ್ಕೆ ಕೊಟ್ಟ ಕೋಟಿ ಕೋಟಿ ದೇಣಿಗೆ ಹಣ ರಾಮನ ಲೆಕ್ಕವಾಗದೇ ಹೋಗಿದೆ ಈಗ. ಇನ್ನು ಟ್ರಸ್ಟ್ ಸದಸ್ಯರ ಪೈಕಿ ಕೆಲವರು, ಆಡಳಿತ ಮಂಡಳಿಯವರ ಪೈಕಿ ಹಲವರು, ದೇವಾಲಯದ ಸಿಬ್ಬಂದಿಗಳೇ ದೇಣಿಗೆ ಹಣದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲಿಗೆ ಅಯೋಧ್ಯೆ ರಾಮ ಮಂದಿರದ ಮಹಾದೇಣಿಗೆ ಅವ್ಯವಹಾರ ಜಗಜ್ಜಾಹೀರಾಗಿದೆ. ಹೆಮ್ಮೆ ಭಕ್ತಿಯಿಂದ ಭಾರತೀಯರು ನೀಡಿದ್ದ ದೇಣಿಗೆ ಹಣವನ್ನು ದುರುಳರು ದುರುಪಯೋಗ ಮಾಡಿಕೊಂಡಿದ್ದು ಇದೀಗ ಇಡೀ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಹಣ ದುರುಪಯೋಗ ಆಗುತ್ತಿದೆ ಎನ್ನುವ ಆರೋಪ ದೇಶದೆಲ್ಲೆಡೆ ಜೋರಾದ ಸಂದರ್ಭದಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಸ್ಐಟಿ ತಂಡವನ್ನು ರಚಿಸಿ ತನಿಖೆಗೆ ಆದೇಶ ಹೊರಡಿಸಿದ್ರು. ನಿರ್ದಿಷ್ಟ ಅವಧಿಯಲ್ಲಿ ತನಿಖಾ ವರದಿ ನನ್ನ ಕೈ ಸೇರಬೇಕು ಎನ್ನುವ ಡೆಡ್ಲೈನ್ ಅನ್ನು ಹಾಕಿದ್ದ ಕಾರಣಕ್ಕಾಗಿ ತನಿಖಾ ತಂಡ ವೇಗವಾಗಿ ವಿಚಾರಣೆಯನ್ನು ನಡೆಸಲಾರಂಭಿಸಿತು. ಪ್ರಾಥಮಿಕ ವರದಿಯನ್ನು ನೀಡಿರುವ ಎಸ್ಐಟಿ ಟೀಮ್ 9 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿತ್ತು. ಅದರಲ್ಲಿ ದಾಖಲಾದ 9 ಜನರ ಪೈಕಿ 8 ಮಂದಿಯನ್ನು ಇದೀಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಸದಸ್ಯ ಅನಿಲ್ ಮಿಶ್ರಾ ನೈತಿಕ ಹೊಣೆ ಎನ್ನುವ ಕಾರಣವನ್ನು ನೀಡಿ ರಾಜೀನಾಮೆಯನ್ನು ಸಹ ನೀಡಿದ್ದಾರೆ. ಬಂಧಿತರಲ್ಲಿ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ಲವಕುಶ್ ಮಿಶ್ರಾ, ಅನುಕಲ್ ಮಿಶ್ರಾ, ಮನೀಶ್ ಯಾದವ್ ದೇವಾಲಯದ ಸಿಬ್ಬಂದಿಗಳಾಗಿದ್ದಾರೆ. ಇದುವರೆಗೆ ಸುಮಾರು 79.85 ಲಕ್ಷ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಯೋಧ್ಯೆ ದೇವಾಲಯದ ಹಣ ದುರುಪಯೋಗದ ಸುದ್ದಿ ದೇಶದೆಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ಟ್ರಸ್ಟ್ ಸಾರ್ವಜನಿಕ ಹೇಳಿಕೆಯನ್ನು ನೀಡಿದೆ ಮತ್ತು ಚಂಪತ್ ರಾಯ್ ಮತ್ತು ಮಿಶ್ರಾ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದೆ ಎಂದು ಸ್ಪಷ್ಟಪಡಿಸಿದೆ. ಆಗಿರುವ ವಿದ್ಯಮಾನಕ್ಕೆ ತೀವ್ರ ವಿಷಾದವನ್ನು ಟ್ರಸ್ಟ್ ವ್ಯಕ್ತಪಡಿಸಿದೆ. ಮತ್ತೊಂದೆಡೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದಿರುವ ಘಟನೆಗಳಿಂದ
ನಮಗೆ ತೀವ್ರ ವಿಷಾದವಾಗಿದೆ. ಇಲ್ಲಿ ಸೇವೆಯನ್ನು ಮಾಡ್ತಿರುವಂತಹ ಎಲ್ಲ ರಾಮ ಭಕ್ತರ ಮತ್ತು ರಾಮನ ಸೇವಕರ ಪ್ರತಿನಿಧಿಗಳಾಗಿ ನಿಷ್ಪಕ್ಷಪಾತ ತನಿಖೆಗೆ ನಾವು ಬದ್ಧರಾಗಿದ್ದೇವೆ. ಭಕ್ತರು ನೀಡಿದ ಕಾಣಿಕೆಗಳು ಸುರಕ್ಷಿತವಾಗಿವೆ. ಅದರ ಎಲ್ಲ ಲೆಕ್ಕಪತ್ರಗಳು ಲಭ್ಯವಿದೆ. ಬೆಳ್ಳಿ ಚಿನ್ನದ ರೂಪದಲ್ಲಿ ಬಂದಿರುವ ದೇಣಿಗೆಗಳು ಭದ್ರವಾಗಿದೆ ಎಂದು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅಧಿಕೃತ ಹೇಳಿಕೆಯನ್ನು ನೀಡಿದೆ. ಒಟ್ಟಿನಲ್ಲಿ ತನಿಖಾಧಿಕಾರಿಗಳ ಪ್ರಕಾರ ಬಂಧಿತರಾಗಿರುವ 8 ಜನ ಆರೋಪಿಗಳು ಅಯೋಧ್ಯೆ ರಾಮ ಮಂದಿರಕ್ಕೆ ದೇಣಿಗೆಯಾಗಿ ಬರುವ ನಗದು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಎಣಿಸುವ ಕಾರ್ಯದಲ್ಲಿ ತೊಡಗಿದ್ರು ಎನ್ನಲಾಗಿದೆ. ಆರೋಪಿಗಳ ನಿವಾಸಗಳ ಮೇಲೆ ಏಕಕಾಲದಲ್ಲಿ ನಡೆದ ದಾಳಿಯ ಸಂದರ್ಭದಲ್ಲಿ ಹಣದ ಅಕ್ರಮ ವರ್ಗಾವಣೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವ ಪ್ರಮುಖ ದಾಖಲೆಗಳಾಗಿರಬಹುದು, ಆರ್ಥಿಕ ವಿವರಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಈ ತನಿಖೆ ಯಾವೆಲ್ಲ ಆಯಾಮಗಳನ್ನು ಪಡೆಯುತ್ತೆ ಕಾದು ನೋಡಬೇಕಾಗಿದೆ.